ನಾವೊಂದು ಲಕ್ಸುರಿ ಟ್ಯಾಕ್ಸಿನ ತಗೊಂಡು ಅದನ್ನು ಓಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಚಿನ್ನಾರಿ ಮುತ್ತು ಎಲ್ಲೆಲ್ಲಿ ಓಡಿಸ್ಬೇಕು ಅಂತ ಇದೆಯೋ ರಾಜ? ರಸ್ತೆ ಎಲ್ಲೆಲ್ಲಿ ಇರ್ತೋ ಅಲ್ಲೆಲ್ಲ ಓಡಿಸ್ಬೇಕು ಅಂತಿದ್ವಿ. ಈ ಮರಗಳು ಫುಟ್ಪಾತ್ ಮೇಲೆ ಎಲ್ಲ ಓಡಿಸಲ್ಲಪ್ಪ? ಇಲ್ಲ, ಕಾರ್ ಎಲ್ಲೆಲ್ಲ ಹೋಗುತ್ತೋ ಅಲ್ಲೆಲ್ಲ ಓಡಿಸ್ಬೇಕು ಅನ್ಕೊಂಡಿದೀವಿ. ಇಲ್ಲೇ ಪಾಟ್ರಂಗ, ಅದಕ್ಕೆ ನಾವು ವೈಟ್ ಬೋರ್ಡ್ ಕಾರ್ ತಗೊಂತೀವೋ, ಟ್ಯಾಕ್ಸು ಕಮ್ಮಿ ಇರುತ್ತೆ, ಅದನ್ನ ನಾವು ಆರಾಮಾಗಿ ಟ್ಯಾಕ್ಸಿ ಇಟ್ಕೊಂಡು ಓಡಿಸ್ಕೊಂಡಿರ್ತೀವಿ. ಯಾರಾದ್ರೂ ಬಂದು ಏನಾದ್ರೂ ಕೇಳ್ಬಿಟ್ರೆ ಏನಪ್ಪ ಹೇಳ್ತೀರಾ? ಈ ಕಾರ್ ನಮ್ ಸ್ವಂತದ್ದು ಅಂತೀವಿ, ಅದಕ್ಕೆ ತಮ್ಮಿಂದ ಸ್ವಲ್ಪ ಧನ ಸಹಾಯ ಆಗಬೇಕಾಗಿತ್ತು. ನೋಡಿಪ್ಪ, ತಮ್ಮಂತ ಮಹಾನುಭಾವರಿಗೆ ಟ್ಯಾಕ್ಸಿ ಕೊಡಿಸುವಂತ ಶಕ್ತಿನ ಭಗವಂತ ಅನ್ನೋನು ನನ್ನಂತವನಿಗೆ ಕೊಟ್ಟಿಲ್ಲ. ಅದು ಬಿಟ್ಲ, ವಾಟ್ಸ್ ಯೋರ್ ಪ್ರಾಬ್ಲಮ್? ನಾವು ಟ್ಯಾಕ್ಸಿ ಓಡಿಸ್ಬೇಕು ಅಂತ ಬಹಳ ಇಷ್ಟಪಟ್ಟಿದೀವಿ, ಆದ್ರೆ ಈ ಗಂಡುಗಳಿಗೆ ಗಂಟೆ ಬಿಡ್ತಾ ಇಲ್ಲ. ಮಧು ಬಿಟ್ಲ, ಡೋಂಟ್ ವರಿ, ತಗೊಳ್ಳಿ ಈ 1 ಲಕ್ಷ. ಈಗ್ಲೇ ಹೋಗಿ ಗಾಡಿ ತಗೊಳ್ಳಿ, ಟ್ಯಾಕ್ಸಿ ಅಂತ ಓಡಿಸಿ. ಮಿಕ್ಕಿದಿನ ಮಂತ್ಲಿ ತೀರಿಸ್ತೀನಿ ಅಂತ ನನ್ನ ಹೆಸರು ಹೇಳಿ ಕೊಡ್ತಾರೆ. ಜಾತಿ ಶಂಬಲ್ತೀನಿ ಅವರೇ, ನಿಂತು ಜಾಗದಲ್ಲೇ 1 ಲಕ್ಷ ಕಿತ್ತು ಕೊಟ್ಬಿಟ್ರಲ್ಲ. ಇತ್ತು ಆ ದುಡ್ಡು ಎಲ್ಲಿತ್ತು? ಹ್ಯಾಂಗರ್ಗೆ ನೇತು ಹಾಕಿದ ನಿಮ್ಮ ಚಡ್ಡಿ ಜೇಬಲ್ಲೇ ಇತ್ತು. ಈಗ ನಾವು ಆನೆ ಖರೀದಿ ಮಾಡೋಕೆ ನಾಗರಹೊಳೆ ಫಾರೆಸ್ಟ್ ಹೋಗ್ಬೇಕಾ? ಆನೆ ಅಂದ್ರೆ ಆನೆ ಎಲ್ಲ ಕಣಲೆ, ನಿನಗೆ ಬಾಡಿ ಬೆಳೆದಿದೆ ಹೊರತು ಬುದ್ಧಿನೇ ಬೆಳೆದಿಲ್ಲ ನೋಡು. ಆನೆ ತರ ಹಳೇ ಕಾರನ್ನ ಖರೀದಿ ಮಾಡ್ತೀನಿ, ಅದನ್ನ ಯಾವ್ದಾದ್ರು ಮ್ಯೂಸಿಯಂಗೆ ಆಂಟಿ ಪೀಸ್ ಅಂತ ಕೊಡ್ತೀನಿ, ಲಕ್ಷ ಸಂಪಾದನೆ ಮಾಡ್ತೀನಿ. ಆಂಟಿ ಪೀಸಾ? ಆಂಟಿ ಅಲ್ಲಲೇ, ಆಂಟಿಕ್ ಪೀಸ್ ಅಂತ ಕೊಟ್ಟು ಲಕ್ಷ ಸಂಪಾದನೆ ಮಾಡ್ತೀನಿ. ಯಾರಿಗೊತ್ತು ಯಾವ ಕಾರಿಂದ ಯಾರ ಹಣೆ ಬರ ಹೇಗ್ ಬದಲಾಗುತ್ತೆ ಅಂತ. ನೋಡ್ತಾ ಇರು. ಅಗತ್ಯ ಗುರು. ಗುರು ಅಲ್ಲಿ ನೋಡು ಗುರು, ಯಾವ್ದೋ ಕಾರ್ ಬರ್ತಾ ಇದೆ. ಇಷ್ಟೊಂದು ಶೃಂಗಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ಮೇಲೆ ಇದು ಹಳೆ ಕಾರೇ. ಹಳೆ ಕಾರ್ ಅಂತ ಹೆಂಗ್ ಹೇಳ್ತೀಯ ಗುರು? ಹೊಸ ಕಾರ್ಗೆ ಯಾರು ಈ ತರ ಆಯುಧ ಪೂಜೆ ಮಾಡಲ್ಲ ಕಣೋ. ನೋಡ್ತಾ ಇರು, ಅದು ಎದುರು ಹೋಗಿ ಈಗ ಆ ಕಾರ್ನ ನನ್ನ ಮಾಡ್ಕೊಂಡ್ಬಿಡ್ತೀನಿ. ನೀನಾಗ್ ನೀನೇ ಓಡ್ ಬಂದು, ನೀನಾಗ್ ನೀನೇ ನಮ್ ಕಾರಕ್ಕೆ ಗುದ್ದಿ, ನೀನಾಗ್ ನೀನೇ ಕೆಳಗ್ ಬಿದ್ದಿ, ನಮಗ್ ಯಾಕಣ್ಣ ಗೊತ್ತಾ ಇದ್ಯಾ? ಅಲ್ಲಣ್ಣ, ರಸ್ತೆಲ್ ನೋಡ್ಕೊಂಡು ಓಡಾಡ್ಬಾರ್ದಣ್ಣ. ವೈಟ್ ಬೋರ್ಡ್ ಹಾಕೊಂಡು ಟ್ಯಾಕ್ಸಿ ಬಿಸ್ನೆಸ್ ಮಾಡ್ತೀವನೋ? ಏನಣ್ಣ ಹಿಂಗಂತೀರಾ? ಇವತ್ತು ಎಷ್ಟು ಜನ ಆತರ ಗಾಡಿ ಓಡಿಸ್ತಾ ಇದಾರೆ, ಕೇಳಿದ್ರೆ ನಮ್ ಸಂಬಂಧಿಕರು ಗಾಡಿ ಅಂತಾರೆ. ನನ್ನ ಹತ್ರನೇ ಲಾ ಮಾತಾಡ್ಬೇಡ, ನಾನು ಹುಟ್ಟಿ ಬೆಳೆದಿರೋದೇ ಕಾರಲ್ಲಿ. ಎಷ್ಟು ಕೊಟ್ಟೆ ಕಾರ್ಗೆ? 1 ಲಕ್ಷ ಕೊಟ್ಟಿದೀವಣ್ಣ. ಬರೀ 1 ಲಕ್ಷನ? 1 ಲಕ್ಷ ನಾನು ಕೊಡ್ತೀನಿ, ಈ ಕಾರ್ ನನ್ನ ಹೆಸರು ಮಾಡ್ಕೊಡು. ನೋಡಿ ಸರ್, ಈ ಕಾರಣ ನಾವು ಜೀವನೋಪಾಯಕ್ಕೆ ಬಳಸ್ಕೋಬೇಕು ಅಂತ ಮಾಡ್ಕೊಂಡಿರೋದು. ಇವ್ನ ಯಾವನ ಹೆಸರು ಹೇಳ್ತಾರ ಜಂಗ್ಲಿ ಬಾರಲ್ಲೇ. ಇಷ್ಟಾದ್ಮೇಲೂ ಆ ಕಾರ್ ಬೇಕನ್ನಿಗೆ ಬಿಟ್ಬಿಡುದ್ರು. ಹೆಂಗ ಬಿಡದಲೇ, ಈ ಜಂಗ್ಲಿ ಒಂದ್ಸಲ ಕಣ್ಣಿಟ್ಟ ಅಂದ್ರೆ ಆ ಕಾರ್ ಬೇಕೇ ಬೇಕು. ಈಗ ಏನ್ ಮಾಡ್ತೀಯಾ? ಕಾರ್ ಬರ್ತಿದ್ದಂಗೆ ಎದುರು ಹೋಗ್ಬಿಡ್ತೀನಿ. ಅವ್ನು ಬಿಟ್ಬಿಟ್ರೆ ಹೆಂಗ ಗೊತ್ತಾನೆ? ನಾನು ಹೋಗ್ತಿದ್ದಂಗೆ ಅವನು ಬೈದಿಂದ ಕಾರ್ ಬ್ರೇಕ್ ಹಾಕ್ತಾನೆ ನೋಡು, ಆ ಬ್ರೇಕ್ ಲೈನಿಂಗ್ ಅಲ್ಲಿ ಹಂಗೆ ಕಿತ್ಕೊಂಡು ಹೊರಟೋಗುತ್ತೆ. ಆಗ ಪಾಂಡುರಂಗ ಗಂಡುಗಲಿ ಈ ಕಾರ್ ಮಾರ್ರೋ ಅಂತ ಮಕ್ ಕುಗಿತಾನೆ. ಆಗ ನಾನು ಕಾಸು ಕೊಟ್ಟು ಕಾರ್ ತಗೋತೀನಿ. ಅವ್ನ ಯಾರು ಅಡ್ಡ ಬರ್ತಾನಲ್ಲ, ನಮ್ ಜಂಗ್ಲಿ ಇವನ್ ಯಾಕೆ ಅಡ್ಡ ಬರ್ತಾನೆ? ಮಧು ಬಿಟ್ಲ, ಇವತ್ತು ಕಲೆಕ್ಷನ್ ಎಷ್ಟಾಯ್ತು? ಏನು ಕಲೆಕ್ಷನ್ ಏನೋ ಜಾಜಿ ಅವ್ರೆ, ನಾವ್ ಆ ಟ್ಯಾಕ್ಸಿ ತಗೊಂಡು ರಸ್ತೆಗಿಳಿದ್ಮೇಲೆ ಒಂದೇ ಒಂದ್ ಗಿರಾಕಿ ಕೂಡ ಸಿಕ್ಕಿಲ್ಲ. ಜಂಗ್ಲಿ ಅಂತ ಒಬ್ಬ ರೌಡಿ ಇದ್ದಾನೆ, ಈ ಕಾರ್ನ ನಮಗ್ ಮಾರು ಅಂತ ನಮ್ ಕಾರ್ ಗಡ್ಡ ಬಂದು ಏನಾದ್ರೂ ಮುರ್ಕೋತಾನೆ ಇರ್ತಾನೆ. ನಮಗೆ ರಸ್ತೆ ಮೇಲೆ ಕಾರ್ ಓಡಿಸೋದ, ಫುಟ್ಪಾತ್ ಮೇಲೆ ಕಾರ್ ಓಡಿಸೋದ, ಕೊನೆಗೆ ಅವನ ಮೇಲೆ ಕಾರ್ ಓಡಿಸೋದ, ಒಂದು ಗೊತ್ತಾಗ್ತಾನೆ ಇಲ್ಲ. ಇದರಿಂದ 1 NP ಪ್ರಾಫಿಟ್ ಆಗ್ಲಿಲ್ಲ ಅಂದ್ಮೇಲೆ ಈ ಕಾರ್ ತಗೊಂಡ್ ಏನ್ ಮಾಡೋದು? ಮಾಡ್ಬಿಡಿ. ಬೇಷ್ ಕಂಡ್ರೆ ಜಾತಿ ಚಂಪಲ್ತೀನಿ ಅವರೇ, ನೀವು ನಮ್ಮ ಗಂಡುಗಲಿ ವಂಶದ ಸೊಸೆ ಆಗಿದ್ದು ಸಾರ್ಥಕ ಆಯ್ತು. ಅವರು ನಿರ್ಧಾರ ಮಾಡಿದ್ದಾರೆ ಅಂದ್ಮೇಲೆ ಮುಗಿಟ್ಕೊಂಡ್ರ ಕಾರ್ನ ಮಾರದೆ. ನೀವು ಬನ್ನಿಪ್ಪ. ಇವ್ರು ಇಲ್ಗೂ ಬಂದ್ರ? ಆದ್ರೆ 1 ಲಕ್ಷಕ್ಕೆ 1 ರೂಪಾಯಿನೂ ಕಮ್ಮಿ ಇಲ್ರಪ್ಪ. ಅಲ್ಲಿ ಹೇಳಿದ್ವಲ್ಲ 1 ಲಕ್ಷ ಕೊಡ್ತೀವಿ ಅಂತ. ಆ ಡಾಕ್ಯುಮೆಂಟ್ಸ್ ಕೂಡ. ಸ್ವಾಮಿ, ಯಾರಿದ್ರಿ ಕಾರು? ನಮ್ದೇ ಸ್ವಾಮಿ. ಯಾಕೆ ಅನುಮಾನ ಇದ್ರೆ ಡಾಕ್ಯುಮೆಂಟ್ಸ್ ನೋಡಿ, ಈ ಕಾರು ನನ್ನ ಹೆಸರಲ್ಲೇ ಇದೆ. ನಾವು ಇದೇ ನಂಬರ್ ಕಾರ್ಗೋಸ್ಕರನೇ ಹುಡುಕ್ತಾ ಇದ್ವಿ. ನೀವು ಎಷ್ಟೊಂದು ಲಕ್ಕಿ ನಂಬರ್ ಸರ್? ತುಂಬಾನೇ ಲಕ್ಕಿ ನಂಬರ್. ಏನ್ರಿ, ಕಾರ್ನಲ್ಲಿ ಸ್ಮಗಲ್ ಗೂಡ್ಸ್ ಸಾಗಿಸ್ತಾ ಇದ್ದೀರೇನ್ರಿ? ಏನ್ ಹೇಳ್ತಾ ಇದ್ದೀರಾ? ಹೇಳೋದು ಕೇಳೋದು ಏನು ಇಲ್ಲ, ಬನ್ನಿ ನನ್ನ ಜೊತೆಗೆ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ.